ಇಲ್ಲಿ ಕಮಲ್ ಅವರ 3 ಸಿನಿಮಾ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಒಂದು ಸ್ಟುಡಿಯೋ ಕಮಲ್ ಸ್ಟುಡಿಯೋಸ್ ಅಂತ ಹೇಳಿ ಮಾಡಿರೋದು ಕೂಡ ಭಾಳ ಅದ್ಭುತವಾದಂಥ ವಿಚಾರನೇ. ನನಗೆ ಅವರು ಸುಮಾರು 15 ವರ್ಷದ ಸ್ನೇಹಿತರು. ನಾನು ಅವರು ಸೈಮಲ್ಟೇನಿಯಸ್ ಆಗಿ ತಾವಿಲ್ಲಿ ವೇದಿಕೆ ಮೇಲೆ ಕುಂತವರೆಲ್ಲ ಹೇಳಿದ್ರೆ 50 ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬ ಚಾಲೆಂಜಿಂಗು ಅಂಥೇಳಿ ಅಂತ. ಅವರು ಬರೀ ಪಾತ್ರಗಳನ್ನಷ್ಟೇ 50 ಅಲ್ಲ, 50 ಥರದ ವ್ಯವಹಾರಗಳನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದು ರಿಯಲ್ ಎಸ್ಟೇಟ್ ಇರ್ಬೋದು, ಅಲ್ಲೆಲ್ಲೋ ಮಾಲೂರು ಹತ್ರ ವಿಲಾಸ್ ಇರ್ಬೋದು, ಇಲ್ಲಿ ಯಾವುದೋ ಫ್ಲ್ಯಾಟ್ಸ್ಗಳು ಜೆ ಪಿ ನಗರದಲ್ಲಿ, ಮತ್ತು ಯಾವುದೋ ಒಂದು ಹೋಟೆಲ್ಲು, ಮತ್ತು ಈಗ ಇನ್ನೊಂದು ಯಾವುದದು ಅದು ಇದ್ರ ಥರ ಸ್ಕಿಪ್ ಅಂಥೇಳಿ ಒಂದು ಆ್ಯಪು. ಆ ಆ್ಯಪಿನ ಮೂಲಕ ಯಾರೇ ಫೋನ್ ಮಾಡಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿದ್ರೆ ವಿತಿನ್ 45 ಮಿನಿಟ್ಸ್ 1 ಅವರಲ್ಲಿ ಅದು ರೀಚ್ ಆಗುತ್ತಂತೆ. ಫ್ಯಾಷನ್ ಅದೇನೋ ನಮಗೆ ಫ್ಯಾಷನ್ ಬರೀ ಡ್ರೆಸ್ಗಳು ಅಷ್ಟೇ ನಾವು ಬರೀ ಡ್ರೆಸ್ಗಳ ಓಕೆ ಆ ಥರದನ್ನೆಲ್ಲ ಅರ್ಧ ಗಂಟೆ 1 ಅವರಲ್ಲೆಲ್ಲ ಇರೋ ಜಾಗಕ್ಕೆ ಬಂದು ತಲುಪಿಸ್ಬಿಡ್ತಾರೆ. ಹಿಂಗೆ ಅಂದರು. ನಾನು ಏನೇನೋ ಪ್ರಶ್ನೆಗಳನ್ನ ಕೇಳಿದೆ, ಅಂದರೆ ನನ್ನ ನಡೆದಿದ್ದಂಥ ಡೌಟ್ಗಳನ್ನ. ಗುರು ನಾನೆಲ್ಲ ಇದೆಲ್ಲ ಕಂಪ್ಲೇಂಟ್ ಇರ್ತೀನಿ, ಹೆಂಗೆ ಬರ್ತಾರೆ? ನಾವು ಅಲ್ಲೆಲ್ಲ ಕಡೆಗೂ ಮಾಡ್ತಾಯಿದ್ದೀವಿ. ಸೊ ಅದು ನೀವು ಹೇಳೋ ಜಾಗ ನಮ್ಮ ಟೈಮಿಗೆ ಸರಿ ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂದರು. ಸೊ ಹೀಗಾಗಿ ಅವ್ರದ್ದು ಬಹುಮುಖ ಪ್ರತಿಭೆ, ಭಾಳಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಆಮೇಲೆ ಅವ್ರು ಹಂಗೆ ಅಷ್ಟು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ 50 ಪಾತ್ರ ನಿರ್ವಹಿಸೋದೇನು ದೊಡ್ಡ ವಿಚಾರ ಅಲ್ಲ ಅಂದ್ಕೊಂಡು ಸುಮ್ಮನೆ. ಸೊ ಅವರ ಒಂದು ಸ್ವಭಾವ ನೋಡ್ರಿ, ಇಲ್ಲಿ ಒಂದು ಫುಲ್ಲು ಮಾಸು, ಒಂದು ಫುಲ್ಲು ಕ್ಲಾಸು, ಮಾಸು ಕ್ಲಾಸು ಜೊತೆಯಲ್ಲಿ ಸಾಹಿತ್ಯ, ಆಮೇಲೆ ಒಂದು ಮೆರುಗಾಗಿ ಒಂದು ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಸ್ಟು ಬೇಕೇ ಬೇಕು. ಅದಕ್ಕೆ ಮ್ಯಾಮು. ಸೊ ಇಷ್ಟೂ ಜನರನ್ನು ಒಂದು ಕಡೆ ಕೂಡಿಸಿ ಇಂಥ ಒಂದು ವಿಚಾರ ಅಂದರೆ ಅವರು ಮಿಕ್ಸ್ ಮಾಡಿರೋದು. ಚೇಂಬರ್ ಅಲ್ಲ, ನಿರ್ಮಾಪಕರ ಸಂಘ. ಅಲ್ಲ ನಾವು ಒಂಥರ ಈ ದೇವಸ್ಥಾನದಲ್ಲಿ ಪೂಜಾರಿ ಇದ್ದಂಗೆ. ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡೋಗಿ ಮೊನ್ನೆ ಅಲ್ಲಿ ಮೆಂಬರ್ ಮಾಡಿಸಿ ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಮತ್ತು ವಾಣಿಜ್ಯ ಮಂಡಳಿನಲ್ಲಿ ಮುಂದಿನ ದಿನ ಮಾಡಿ 4 ಅಲ್ದೇನೆ ಇನ್ನೂ ಅವರು ಫ್ಯಾಕ್ಟ್ರಿ ಮಾಡ್ತಾರೆ. ನನಗೆ ಗೊತ್ತದು. ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀರಿ ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಹುಷಾರಾಗಿ ಸುಮ್ಮನೆ ಅಲ್ಲಿ ಯಾಕೆ ಡಿಪೆಂಡ್ ಆಗೋದು ಅಂತ ಸ್ಟುಡಿಯೋನು ಕೂಡ ಓಪನ್ ಮಾಡ್ಕೊಂಡಿದ್ದೀರಿ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಅಂದರೆ ಅವರು ಏನೇ ಮಾಡಿದ್ರು ಕೂಡ ಅದರ ಹಿಂದೆಗಡೆ ಮತ್ತು ಭಾಳ ಯೋಚನೆ ಮಾಡಿ ಮಾಡ್ತಾರೆ. ಹೊಸ ಪ್ರತಿಭೆಗಳನ್ನು ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡ್ತಾ, ಅಕಸ್ಮಾತ್ ಅವ್ರೇನಾರ ಎಡವ್ಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ ಡೈರೆಕ್ಟರ್ಗಳನ್ನ ಕೂಡ ಜೊತೇಲಿ ಇಟ್ಕೊಂಡಿದ್ದಾರೆ. ಭಾಳ ಹುಷಾರು ನೀವು. ಇದೇ ಹುಷಾರ್ತನ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಹಿಂಗೇ ಇರಲಿ. ಯಾಕಂದರೆ ತುಂಬ ಹುಷಾರಾಗಿ ಬಂದವ್ರನ್ನೂ ನೋಡ್ಬಿಟ್ಟಿದ್ವಿ ಗಾಂಧಿನಗರದಲ್ಲಿ 30 ವರ್ಷ. ಸೊ ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತೀರಿ, ಮುಂದಕ್ಕೂ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಸೂಟ್ ಅಂತ ಒಂದು ಸಿನಿಮಾದಲ್ಲಿ ಸುಮ್ಮನೆ ಕರೆದ್ರು. ಅದೊಂದು ದೊಡ್ಡ ಕತೆ. ಇವ್ರು ಡೈರೆಕ್ಟ್ರ್ ಬಂದರು ನನ್ನ ಹತ್ರ 10 ಸಾರಿ ಫೋನ್ ಮಾಡಿದರು. ಯಾರು? ಭಗತ್ ರಾಜ್. ಏನು ಬ್ರದರ್ ಅಂದೆ. ಗುರು ನಾನು ಹಿಂಗೆ ಒಂದು ಸಿನಿಮಾ ಮಾಡ್ತೇನೆ, ನೀವು ಆ್ಯಕ್ಟ್ ಮಾಡಬೇಕು ಅಂದರು. ಗುರು ನೀವು ಮಾತಾಡ್ತೀನಿ ಅಂತೇಳಿ ಒಂದು 5-6 ಸಾರಿ ಹಿಂಗೆ ಕಾಗೆ ಆರಿಸಿದ್ಮೇಲೆ 7ನೇ ಸರಿಗೆ ಸಿಕ್ಕಿದೆ. ಸಿಕ್ಕಾದ್ಮೇಲೆ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಸರ್ ನೀವೇ ಮಾಡಬೇಕು ಅಂದರು. ಏನು ಗುರು ಅದು ಅಂದೆ. ಒಂಥರ ಸೈಕೋ ಇವ್ರನ್ನ ರೆಡಿ ಮಾಡೋವಂಥ ಕ್ಯಾರೆಕ್ಟ್ರು ಅಂದರು. ಇದು ನೀವೇ ಸೂಟ್ ಆಗ್ತೀರಾ ಅಂದರು. ನಾನಂದೆ ಗುರು ಇದ್ರಿಗಿನ ಮುಂಚೆ ನಾನೇನಾನ ಇಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಅದಕ್ಕೆ ಸೂಟ್ ಆಗ್ತೀಯಾ ಅನ್ಬೋದು, ನಾನು ಅಂಥವ್ನು ಯಾವುದೂ ಮಾಡೇ ಇಲ್ವಲ್ಲ ಅಂದೆ. ಇಲ್ಲ ಕೇಳಿ ಅವ್ರು ಏನಂದ್ರು ಗೊತ್ತಾ, ನಿಮ್ಮ ಕ್ಯಾರೆಕ್ಟರ್ ಐತಲ್ಲ ಬಾಸ್, ನೀವು ಈ ಪ್ಯಾನಲ್ ಡಿಸ್ಕಷನಲ್ಲಿ ಕೂತ್ಕೊಂಡು ಕದರಾಗಿ ಮಾತಾಡ್ತಿರ್ತೀರ ಗೊತ್ತಾ, ಆ ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು. ಆ ಪ್ಯಾನಲ್ ಡಿಸ್ಕಷನ್ ನೋಡಿ ನಿಮ್ಮನ್ನು ಫಿಕ್ಸ್ ಮಾಡಿದ್ದೀನಿ ಅಂತಂದರು. ಓ ಭಾರಿ ಹುಷಾರು ಅಂತೆ. ಈಗ ಉಪೇಂದ್ರ ಸಾರು ಅವ್ರದ್ದು UI ಒಬ್ಬ ಸೈಕೋನ ನಾನು ರೆಡಿ ಮಾಡ್ಬೇಕಂತೆ, ಕನ್ವಿನ್ಸ್ ಮಾಡಿ ಹಂಗಲ್ಲ ಹಿಂಗೆ ಅಂತ ಆ ಕ್ಯಾರೆಕ್ಟರ್ ಮಾಡಿದೆ. ಉಪೇಂದ್ರ ಸರ್ ಕಡೆಯಿಂದ ಒಂದು ದಿವಸ ಫೋನ್ ಬಂತು, ಅಸೋಸಿಯೇಟ್ ಡೈರೆಕ್ಟ್ರು. ಏನಪ್ಪ ಅಂದು, UI ಒಂದು ಕ್ಯಾರೆಕ್ಟರ್ ಇದೆ ಸರ್, ಅವನು ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬ ಕೆಟ್ಟದಾಗ ಏನೇನೋ ಸಿನಿಮಾ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಉಪೇಂದ್ರ ಅವ್ರಿಗೆ ಧಿಕಾರ ಅಂದ್ಕೊಂಡು ವಾಣಿಜ್ಯ ಮಂಡಳಿಗೆ ಬರ್ತಾರೆ. ಆ ವಾಣಿಜ್ಯ ಮಂಡಳಿಗೆ ಬಂದಾಗ ನೀವು ಅಲ್ಲೇ ಇರ್ತೀರಾ, ನೀವೇ ಮಾಡ್ಬೇಕು ಇದನ್ನು ಅಂದರು. ಇದನ್ನ ಯಾರು ಹೇಳಿದ್ರು ಅಂದೆ. ಇಲ್ಲ ಉಪೇಂದ್ರ ಸರ್ ಹೇಳಿದ್ರು ಅಂದರು. ಆಮೇಲೆ ಬಂದರು, ಆ್ಯಕ್ಟ್ ಮಾಡಿದ್ವಿ. ಅದೇನು ಇಟ್ಕೊಂಡವ್ರೆಲ್ಲ ಗೊತ್ತಿಲ್ಲ. ಮೇಡಮ್ ಇದೆಯಾ
ಥಿಯೇಟ್ರಲ್ಲಿದೆಯಾ? ಓಕೆ. ಅವಾಗ ನಾನು ಚೇಂಬರಲ್ಲೇ ಶೂಟಿಂಗ್ ಅದು. ಇಲ್ಲ ಗೊತ್ತಿಲ್ಲ ಬಸ್, ನಾನು ಮಾಡಲ್ಲ. ಇಲ್ಲ ನಾವು ಮಾಡಲ್ಲ. ಅಲ್ಲಿ ಬಂದ್ಬಿಟ್ಟು ಸ್ಟಾರ್ಟ್ ಕ್ಯಾಮ್ರಾ ಅಂದ್ಬಿಟ್ಟು, ಸರ್ ಇವ್ರು ನಮ್ಮನ್ನು ಬೈತಾರೆ ಬಡ್ಕರ್, ನೀವು ಅದನ್ನ ಡಿಫೆಂಡ್ ಮಾಡ್ಕೊತೀರ ಅಷ್ಟೇ, ನೀವೇನು ಡೈಲಾಗ್ ಹೊಡೆದ್ರು ಅದೇ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು ಓಕೆ. ನಾನು ರವಿ ಶ್ರೀವತ್ಸ, ನೀವು ಇದ್ರಲ್ವಾ? ಅಲ್ಲ ನಾಗಶೇಖರ್, ಆಮೇಲೆ ಇನ್ನೂ ಯಾರು ಒಂದು 5-6 ಜನ, ನಮ್ಮ ಇಂದ್ರಜಿತ್ ಲಂಕೇಶ್, ಎಲ್ಲರನ್ನೂ ಕೂರಿಸಿ ನೀವೇನೇನು ಮಾತಾಡ್ತೀರ ಅದೇ ಫಿಕ್ಸು, ಬಣ್ಕರ್ ನೀವು ಡಿಫೆಂಡ್ ಮಾಡ್ಕೊತೀರಿ, ಕರೆಕ್ಟಾಗಿ ಮಾಡ್ಕೊತೀರಿ ಅಂದರು. ಓಹೋ, ಜನ ಹಿಂಗೂ ಸ್ಟಡಿ ಮಾಡ್ತಾರೆ ಅಂತ ಹೇಳಿ ಅವಾಗಿಂದ ನಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಥದ್ದು ಏನನ್ನ ಇದ್ದರೆ ಯಾರನ್ನ ಬೇರೆಯವ್ರು ನೋಡ್ಕೊಂಡು ಹ್ಯಾಂಡಲ್ ಮಾಡಿದ್ರು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮ ಸ್ಟುಡಿಯೋ ಮತ್ತು ನಿಮ್ಮ ಅಷ್ಟು ಚಿತ್ರಗಳು ನಿಮ್ಮ ಹೊಸ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಲಿ. ಹೊಸ ಪ್ರತಿಭೆಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ಹಿಂಗೆ ಹುಟ್ಟುತ್ತವೆ ಅಂತ ಹೇಳೋಕ್ಕಾಗಲ್ಲ. ಜೊತೆಯಲ್ಲೆಲ್ಲ ಸೀನಿಯರ್ಸ್ಗಳನ್ನ ಇಟ್ಕೊಂಡಿದ್ರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.